ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಟೇಲ್ ಅವರೇ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಮೇ ಬಿ ಕಾಲ್ ಕಟ್ ಆಗಿದೆ ಅನ್ಸುತ್ತೆ, ಯಾಕಂದ್ರೆ ಶಾಸಕ ಗಣಿಗ ರವಿ ಅವರು ಮಾತನಾಡಬೇಕಾದ್ರೆ ಕಿತ್ತೂರಿನ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರ ಹೆಸರನ್ನು ಉಲ್ಲೇಖಿಸಿದ್ರು. ನಮ್ಮ ಕಿತ್ತೂರಿನ ಶಾಸಕರಿಗೆ ಅವ್ರು ಎಲ್ಲಿ ಸಂಪರ್ಕಿಸಿದ್ದಾರೆ, ಏನು ಆಫರ್ ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ವಾ ಅಂತ. ಕಿತ್ತೂರಿನ ಶಾಸಕರು ಮತ್ತೆ ಚಿಕ್ಕಮಗಳೂರಿನ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿ ಗಣಿಗ ರವಿ ಈ ಸ್ಫೋಟಕ ಆರೋಪ ಮಾಡಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಕಿತ್ತೂರಿನ ಶಾಸಕರು. ಸರ್ ನಮಸ್ತೆ ಬಾಬಾ ಸಾಹೇಬ್ ಪಾಟೀಲ್ ಅವರೇ. ನಮಸ್ತೆ ನಮಸ್ತೆ. ಈಗ ಗಣಿಗ ರವಿ ಅವರ ಹೇಳಿಕೆ ನಿಮ್ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಎಸ್, ನನಗೆ ಗೊತ್ತಿರಲಿಲ್ಲ. ಮಾರ್ನಿಂಗ್ ಐ ಕೇಮ್ ಟು ನೋ. ಓಕೆ ಸರ್, ಈಗ ಅವ್ರು ಹೇಳಿದ್ದಾರೆ ನಿಮಗೆ ಬಿಜೆಪಿ ಅವರಿಂದ ಆಫರ್ ಬಂದಿದೆ, ನಿಮ್ಮನ್ನು ಸಂಪರ್ಕಿಸಿದ್ದಾರೆ, 100 ಕೋಟಿ 50 ಕೋಟಿ ಅಂತ ಆಫರ್ ಕೊಡ್ತಿದ್ದಾರೆ ಬಿಜೆಪಿ ಅಂತ. ಹೌದಾ, ನಿಮ್ಮನ್ನು ಸಂಪರ್ಕಿಸಿದ್ರಾ? ಕೋಟಿದೇನು ಆಫರ್ ಇಲ್ಲ, ಬಟ್ ಹಂಗ ಸಂಪರ್ಕ ಇತ್ತು. ಓಕೆ, ಏನ್ ಮಾತುಕತೆ ಆಯ್ತು ಸರ್? ಯಾವ ರೀತಿ ಪ್ರಯತ್ನ ಇದೆ ಅಲ್ಲ ಸರ್, ಇದು ಗವರ್ಮೆಂಟ್ ಇಸ್ ನಾಟ್ ಲಾಂಗ್ ಬ್ಯಾಕ್, ನಾಟ್ ನೌ, ಲಾಂಗ್ ಬ್ಯಾಕ್. ಈಗಲ್ಲ, ಬಹಳ ಹಿಂದೆ ಸಂಪರ್ಕಿಸಿದ್ರಾ? ಅಂದ್ರೆ ಉಪಚುನಾವಣೆಗೂ ಮುಂಚೆನಾ? ಎಸ್ ಎಸ್ ಎಸ್. ಓಕೆ, ಯಾವ ರೀತಿ ಆಫರ್ ಬಂದಿತ್ತು ನಿಮ್ಗೆ ಬಿಜೆಪಿ ಕಡೆ? ಏನು ಆಫರ್ ಯಾವುದಿಲ್ಲ, ಆಫರ್ ನಥಿಂಗ್ ಆಫರ್. ದುಡ್ಡಿನ ಆಫರ್ ಇದ್ದಿರ್ಲಿಲ್ಲ ನಿಮ್ಗೆ, ಅದೇನಿಲ್ಲ. ಆಯ್ತು, ದುಡ್ಡು ಅಂತ ಹೇಳಿ ಬೇಡ, ಬಟ್ ಹಾಗೆ ಏನಂತ ಸಂಪರ್ಕ ಮಾಡಿದ್ರು ನಿಮ್ಮನ್ನ? ಯಾವ ರೀತಿ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು? ಅಲ್ಲೂ ಅದಾರ ನಮ್ ಫ್ರೆಂಡ್ಸ್ ಅದಾರ, ಎಲ್ಲ ಅದಾರು. ಹಂಗ ಒಂದ್ ಮಾತುಕತೆ ಬಂದಿತ್ತು ಇಷ್ಟೇ, ಮತ್ತೆ ಅದನ್ನ ಬಿಟ್ರೆ ದುಡ್ಡಿಂದು ಅದೇನಿಲ್ಲ. ಅಲ್ಲಲ್ಲ, ಈಗ ಸರ್ಕಾರ ಕೆಡವೋದ್ರ ಬಗ್ಗೆನೋ ಅಥವಾ ಪ್ರಯತ್ನಗಳು ನಡೀತಾ ಇದೆ, ನೀವು ಬರ್ಬೇಕು ಅನ್ನೋದು ಅವೆಲ್ಲ ಇರುವನರಿ. ಬಟ್ ನಾವು ನಮ್ ಸರ್ಕಾರ ಬಿಟ್ಟು ಹೆಂಗ ಆಗ್ತಿತ್ತು. ಸರಿ, ಹಿಂಗ್ ಸಂಪರ್ಕಿಸಿದ್ದನ್ನ ನೀವು ನಿಮ್ ಪಕ್ಷದ ನಾಯಕರಿಗೆ ತಿಳಿಸಿದ್ರ? ಅವ್ರ ಗಮನಕ್ಕೆ ತಂದಿದ್ರಾ? ಇವೇನ್ ಸಂಪರ್ಕ ಹಂಗ ದಿನ ಇರ್ತಾವ್ರ, ಅವ್ನ ಎಲ್ಲರಿಗೂ ಯಾರಿಗೆ ಅಂತ ಹೇಳ್ಸಕ್ ಹೋಗಿಲ್ಲ ನಾವೇನು. ಓಕೆ, ಹಾಗಿದ್ರೆ ಬಾಬಾ ಸಾಹೇಬ್ ಪಾಟೀಲ್ ಅವರೇ ತುಂಬಾ ಹಿಂದೆ ಸಂಪರ್ಕಿಸಿದ್ರು, ಸ್ನೇಹಿತರಿದ್ದಾರೆ ಬೇರೆ ಪಕ್ಷದಲ್ಲೂ ಅಂತೀರಾ. ಬಟ್ ಈಗ ಈ ಹೇಳಿಕೆ ಆಗಿದ್ರೆ ಮುನ್ನೆಲೆಗೆ ಬರ್ತಾ ಇರೋದು ಯಾಕೆ? ನಿಮ್ ಪಕ್ಷದ ಶಾಸಕರೇ ನಿಮ್ಮ ಹೆಸರನ್ನೇ ಹೇಳ್ಬಿಟ್ಟು ಈ ತರ ಆರೋಪ ಮಾಡ್ತಿದ್ದಾರೆ. ಅಲ್ಲಿ ಹೇಳ್ರಿ, ಪಾರ್ಲಿಮೆಂಟ್ ಟಾಕ್ ಟು ಹಿಮ್. ಶಾಸಕ ಗಣಿಗ ರವಿ ಅವರು ಅಲ್ಲ ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಬಾಬಾ ಸಾಹೇಬ್ ಪಾಟೀಲ್ರಿಗೆ ಈ ರೀತಿ ಬಿಜೆಪಿ ಅವರು ಆಫರ್ ಕೊಟ್ಟಿದ್ದಾರೆ ಅನ್ನೋದನ್ನ ಈಗ ಹೇಳ್ತಿದ್ದಾರೆ. ನೀವು ನೋಡಿದ್ರೆ ಬಹಳ ಹಿಂದೆ ಅಂತೀರಾ. ಈಗ ನನ್ನ ಗಮನಕ್ಕೆ ಬಂದಿದ್ ಮಾರ್ನಿಂಗ್ ಸರ್, ಆಲ್ಮೋಸ್ಟ್ ಎವ್ರಿ ಒನ್ ಸ್ಟಾರ್ಟೆಡ್ ಕಾಲಿಂಗ್ ಮೀ. ಅದಕ್ಕೆ ನಾನು ಒಂದು ಸಂಪರ್ಕ ಮಾಡಿ ಅಂತ ಕೇಳ್ತೀನಿ. ಐ ವಾಂಟ್ ಟು ಟಾಕ್ ಟು ಹಿಮ್. ಬಟ್ ಈಗ ನಿಮ್ಮಿಂದ ಒಂದು ಸ್ಪಷ್ಟನೆ ಬೇಕಲ್ಲ, ಯಾಕಂದ್ರೆ ನಿಮ್ಮ ಕ್ಷೇತ್ರದ ಜನನೂ ನೋಡ್ತಿರ್ತಾರೆ. ಅಲ್ಲ, ಈಗ ಸ್ಪಷ್ಟನೆ ನಿಮಗೆ ಕೊಟ್ಟಿದ್ದೀನಲ್ಲ ಸರ್ ನಾನು. ಅಲ್ಲಲ್ಲ, ಈಗ ನಿಮ್ಮ ಪಕ್ಷದ್ದೇ ಶಾಸಕರಾಗಿರುವಂತ ಗಣಿಗ ರವಿ ಅವರು ಹೇಳಿರೋದಕ್ಕೆ ನನಗೆ ಯಾವುದೇ ತರ ಡೀಲ್ ಯಾವುದು ಬಂದಿಲ್ಲ. ಓಕೆ, ಸ್ಪಷ್ಟನೆ ದುಡ್ಡಿಂದಿಲ್ಲ. ಆಸ್ ಅ ಫ್ರೆಂಡ್ ಹಿಂಗ್ ಬಾರಪ್ಪ ಹೋಗಂತ ಆಗಿದಾವು, ಸಾಕಷ್ಟು ಸಲ ಆಗಿದಾವು. ಇವೇನು ಇದಿಲ್ಲ. ನಿಮ್ದು ನೀವು ಮಾಡ್ರಪ್ಪ, ನಮ್ಮ ಪಕ್ಷದಲ್ಲಿ ನಾವು ಇರ್ತೀವಿ ಅಂತ ಹೇಳಿದ್ವಿ. ಅಲ್ಲ, ಈಗ ಸುಮಾರು ಒಂದು ಅಂದಾಜು ಯಾವಾಗ ನಿಮ್ಗೆ ಬಿಜೆಪಿ ಅವ್ರ ಕಡೆಯಿಂದ ಕಾಲ್ ಬಂದಿತ್ತು? ಪ್ರಾಬಬ್ಲಿ ಒಂದು ಕಾಲ್ ಇಲ್ರಿ, ವಿ ಮೀಟ್, ಅದೇನ್ ಪ್ರಶ್ನೆ ಇಲ್ಲ. ಯಾರು, ಯಾವ ನಾಯಕರು ನಿಮ್ಮನ್ನ ಭೇಟಿ ಮಾಡಿದ್ರು? ಅವ್ರನ್ನೇನ್ ಹೆಸರು ಹೇಳೋದು ಬೇಡ, ಬಂದ ಪ್ರಸಂಗ ಬಂದಾಗ ಹೇಳ್ತೀನಿ. ಆಲ್ ರೈಟ್. ಹಂಗಿದ್ರೆ ಸರ್ಕಾರ ಕೆಡವೋದೊಂದು ಪ್ರಯತ್ನ ನಡೀತಾ ಇದೆಯಾ ತೆರೆ ಮರೆ? ಅಲ್ಲ, ನಡೀತಾ, ಅದು ನಡೆಯೋದನ್ನ ನಿರಂತರ ಇರುತ್ತೆ. ಬಟ್ ಏನ್ ಅದಕ್ಕೇನು ನಾವು ಯಾರು ನೋವನ್ನ ಅದಕ್ಕೆ ಯಾರು ಈಲ್ಡ್ ಆಗೋದಲ್ಲ. ಅಲ್ಲಲ್ಲ, ಯಾಕಂದ್ರೆ ಖುದ್ದು ಮುಖ್ಯಮಂತ್ರಿಗಳು ಅಂತದೊಂದು ಹೇಳಿಕೆ ಕೊಟ್ಟರು, ಸಿದ್ದರಾಮಯ್ಯನವರು, ನಿಮ್ ಗಮನಕ್ಕೆ ಇರ್ಬೋದು. 50 ಕೋಟಿ ಆಫರ್ ಕೊಡ್ತಿದ್ದಾರೆ ಒಬ್ಬೊಬ್ರು MLA-ಗಳಿಗೆ ಅಂತ. ಕೊಡ್ತಿರ್ಬೋದು, ಅದು ಗಮನಕ್ಕೆ. ನಮಗೂ ಆಫರ್ ಬಂದಿತ್ತು, ಬಟ್ ನಾಟ್ ಇನ್ ಟರ್ಮ್ಸ್ ಆಫ್ ಮನಿ, ಬಟ್ ಅದರ್ ಅಂತ ಹೇಳತ್ತೇನೆ ನಿಮಗೆ, ಇವತ್ತಿಗೂ ಹೇಳ್ತೀನಿ. ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಟ್. ಬಟ್ ಈಗ ಹೆಸರನ್ನೇ ತಗೊಂಡು ಹೇಳಿರೋದು ನಿಮ್ದೇ ಪಕ್ಷದ ನಾಯಕರಾಗಿರೋದ್ರಿಂದ ನಿಮ್ ಕ್ಷೇತ್ರದ ಮತದಾರರಿಗೂ ಅದ್ರ ಬಗ್ಗೆ ಅನುಮಾನಗಳು ಬರುತ್ತೆ, ಮತ್ತೆ ಅದಕ್ಕೆ ನೀವು ಉತ್ತರಿಸಬೇಕಾಗತ್ತೆ ಅಲ್ವಾ? ಡೆಫಿನೆಟ್ಲಿ ಉತ್ತರ ಕೊಡ್ತೇವೆ, ಏನು ಹಿಂದೆ ಮುಂದಿಲ್ಲ. ಓಕೆ, ಹಾಗಿದ್ರೆ ಒಂದು ಪ್ರಯತ್ನ ನಡೀತಾ ಇರೋದಂತೂ ಹೌದು ಬಿಜೆಪಿ ಕಡೆಯಿಂದ. ಸರ್ಕಾರ ನಿರಂತರ ನಡೆಯತೈತ್ರ ಆಲ್ಮೋಸ್ಟ್ ಬಿಗಿನಿಂಗ್ ದಿಂದ. ಅದು ಯಾವ ಹಂತದಲ್ಲಿ ಯಾವ ಆಗತ್ತೆ. ಬಟ್ ಸರ್, ಈಗ ಹಣ ಇಲ್ಲ ಅಂದ್ರೆ ಮತ್ತಿನ್ ಯಾವ ರೀತಿ ನಿಮ್ಮನ್ನ ಪಕ್ಷಕ್ಕೆ ಸೆಳೆಯೋದಕ್ಕೆ ಪ್ರಯತ್ನ ಪಡ್ಬೋದು? ನೀವು ಕಾಂಗ್ರೆಸ್ ಶಾಸಕರಿದ್ದೀರಿ, ಹಣನ ಬೇಕಂತಿಲ್ಲ. ಸರ್ಕಾರ ನಿಮ್ಮದು ಇವಾಗ ಅಧಿಕಾರದಲ್ಲಿದೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀರಿ. ಈಗ ವಿರೋಧ ಪಕ್ಷದಲ್ಲಿರೋ ಬಿಜೆಪಿ ನಿಮ್ಮನ್ನ ಅಥವಾ ಕಾಂಗ್ರೆಸ್ನ ಯಾವುದೇ ಶಾಸಕರನ್ನಾದ್ರೂ ಇನ್ನು ಹೇಗೆ ಸೆಳೆಯೋದಕ್ಕೆ ಸಾಧ್ಯ ಆಗತ್ತೆ ಅಂತ? ದರ್ ಆರ್ ಮೆನಿ ವೇಸ್ ರೀ. ಯಾವ್ಯಾವ ಅಟೆಂಪ್ಟ್ ಮಾಡ್ತಾರು. ಬಟ್ ಬಹುತೇಕ ಯಾರು ಈಲ್ಡ್ ಆಗೋದಲ್ಲ, ಅದು ಯಾವುದೇ ಇದಕ್ಕೂ ಈಲ್ಡ್ ಆಗೋದಲ್ಲ. ಇವನ್ ಹಣ ಕೊಡ್ತಾರಂತಂದ್ರು ಮೇ ಬಿ ಐ ಡೋಂಟ್ ನೋ ಯಾರು ಹಣಕ್ಕೆ ಒಳಗೆ ಹೋಗ್ತಾರ ಅನ್ನೋದು. ಬಟ್
ಅದು ನಡೀತೈತಿ ಬಹುತೇಕ ಆ ಮ್ಯಾಟರ್ದಾಗ ಎಲ್ಲಿ ಸಕ್ಸಸ್ಫುಲ್ ಆಗೋದಲ್ಲ ಅವ್ರು ಯಾರು. ಅಲ್ಲ ಬಟ್ ಈಗ ಮುಖ್ಯಮಂತ್ರಿಗಳ ಬಾಯೆಲ್ಲ ಹೇಳಿಕೆ ಬಂದಿದೆ. ಅಲ್ಲ ಅಲ್ಲಿ ಬಂದಿದೆ, ಅವ್ರ ಗಮನಕ್ಕೆ ಬಂದಿರ್ಬೇಕು, ಅವ್ರು ಹೇಳಿದಾರೆ ಪಾಪ. ಅವ್ರಿಗೆ ಯಾರ್ಯಾರು ಯಾರು ಅವ್ರ ಗಮನಕ್ಕೆ ಯಾರೋ ಅಟೆಂಪ್ಟ್ ಮಾಡಿರ್ಬೇಕು, ಅವ್ರು ಹೇಳಿದಾರೆ, ತೊಂದ್ರೆ ಇಲ್ಲ. ಈಗ ನೀವು ಗಣಿಗ ರವಿ ಅವ್ರ ಜೊತೆ ಟಚ್ ಅಲ್ಲಿ ಇದ್ದೀರಾ? ನೀವು ನಾವು ಟಚ್ ಆಗದೇವಲ್ರಿ. ಈ ತರ ಅವ್ರೊಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಕೇಳಿದ್ರಾ ನೀವು ಏನಾದ್ರು ಇಲ್ಲ ಇಲ್ಲ, ನನಗೆ ಗಮನಕ್ಕೆ ಬಂದಿದ್ದೆ ಈಗ 10-15 ನಿಮಿಷದ ಕಡೆ. ನಿಮಗೆ ಗೊತ್ತಿರ್ಲಿಲ್ಲ? ಗೊತ್ತಿಲ್ಲ, ಐ ವಿಲ್ ಕಾಲ್ ಹಿಮ್, ಈಗ ಮಾತಾಡ್ತೇನೆ. ಸರಿ, ಇದ್ರ ಬಗ್ಗೆ ಏನಾದ್ರು ಮುಂಚೆ ಮಾತಾಡಿದ್ರ ಅವ್ರ ಜೊತೆಗೆ? ಹಿಂಗೆ ಬಿಜೆಪಿ ಅವ್ರು ಸಂಪರ್ಕಿಸಿದ್ರು ನೋಡಿ ನಮ್ಮನ್ನ ಅಂತ ಏನಾದ್ರು ಮಾತಾಡಿದ್ರಾ ನೀವು? ಲಾಂಗ್ ಬ್ಯಾಕ್ ಅದನ್ನೇ ಹೇಳ್ತಾ ಇದ್ದೀನಿ. ಲಾಂಗ್ ಬ್ಯಾಕ್ ನಾನು ನಿಮ್ಗೆ ಅದನ್ನೇ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಆಲ್ ರೈಟ್, ಓಕೆ ಸರ್, ನೀವು ಮಾತಾಡಿ. ಯಾಕಂದ್ರೆ ನಿಮ್ಮ ಪಕ್ಷದ ಶಾಸಕರು ಅದ್ರಾಗ ಏನು ಪ್ರಶ್ನೆ ಇಲ್ಲ, ಮತ್ತೆ ಮುಚ್ಚುಮರೆ ಏನು ಎಲ್ಲ ಇದೆ. ಓಕೆ, ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ ಬಾಬಾ ಸಾಹೇಬ್ ಪಾಟೀಲ್ ಅವರೇ. ಇನ್ ನಾಟ್ ಇನ್ ಟರ್ಮ್ಸ್ ಆಫ್ ಮನಿ ಅನ್ನೋದನ್ನ ಹೇಳ್ತಿದ್ದಾರೆ. ಅಂದ್ರೆ ಈಗಲ್ಲ, ಬಹಳ ಹಿಂದೆ ಸಂಪರ್ಕ ಮಾಡಿದ್ದು ಹೌದು ಅಂತ ಅದನ್ನ ಒಪ್ಕೊಳ್ತಾರೆ, ಬಟ್ ದುಡ್ಡಿನ ಆಮಿಷ ಒಡ್ಡಿದ್ರು ಅನ್ನೋದನ್ನ ನಾನು ಒಪ್ಕೊಳ್ಳೋದಿಲ್ಲ. ಸ್ನೇಹಿತರಿದ್ದಾರೆ, ಭೇಟಿ ಮಾಡಿ ಮಾತಾಡಿದ್ದು ಹೌದು, ಪಕ್ಷಕ್ಕೆ ಬನ್ನಿ ಅಂತ ಕರೆದಿದ್ದು ಹೌದು. ಬಿಜೆಪಿಯಿಂದ ನಿರಂತರವಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಫ್ರಮ್ ಡೇ 1 ಮೊದಲ ದಿನದಿಂದನೂ ಕೂಡ ನಡೀತಾನೆ ಇದೆ. ಸೊ ಈ ಥರ ಒಂದಷ್ಟು ಶಾಸಕರನ್ನ ಸಂಪರ್ಕಿಸಿರಬಹುದು, ಆದರೆ ದುಡ್ಡಿನ ಆಫರ್ ಕೊಟ್ಟಿದ್ದಾರೆ ನನಗೆ ಅನ್ನೋದನ್ನು ನಾನು ಒಪ್ಪಲ್ಲ. ಈ ಬಗ್ಗೆ ಗಣಿಗ ರವಿ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಪಾಟೀಲ್ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.